ಆಚಾರ್ಯರನ್ನ ಅವರ ವಿದ್ವತ್ತನ್ನ ಗ್ರಹಿಸಬೇಕಾದ್ರೆ ಸಾಮಾನ್ಯರಿಗೆ ಸಾಧ್ಯ ಇಲ್ಲ, ವಿದ್ವಾಂಸರಿಗೆ ಮಾತ್ರ ಸಿದ್ಧ. ಅಂತಹ ವಿದ್ವಾಂಸರೆಲ್ಲ ಆಚಾರ್ಯರನ್ನ ಸರ್ವಜ್ಞರು ಅಂತ ವಂದಿಸಿರ್ತಕ್ಕಂಥದ್ದು ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥದ್ದು. ಇದು ಈ ಕಾಸರಗೋಡು ಅಂತ ಅದರ ಹತ್ರ ಅಡೂರ್ ಅಂತ ಒಂದಿದೆ, ಅಲ್ಲಿ ಪಯಸ್ವಿನಿ ನದಿ ತೀರ, ಅಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ, ಅಲ್ಲಿ ಈ ಘಟನೆ ನಡೆದದ್ದು ಅಂತ. ಅಲ್ಲಿ ಯಾವಾಗಲೂ ಆಗಾಗ ಮೇಲಿಂದ ಮೇಲೆ ವಿದ್ವಾಂಸರ ವಿದ್ವತ್ ಸಭೆಗಳು ನಡೀತಿತ್ತು. ಹಾಗೆ ನಡೆದ ಒಂದು ಸಂದರ್ಭದಲ್ಲಿ ಆಚಾರ್ಯರು ಬಂದು ಈ ವಿಷ್ಣು ಸಹಸ್ರನಾಮದ ಬಗ್ಗೆ ತಿಳಿಸಿಕೊಟ್ಟದ್ದು ಅಂತ ಹೇಳ್ತಾ ಇದ್ದಾರೆ. ವೇದಶಾಸ್ತ್ರ ಚತುರೈರಿಹ ವಿದ್ಯಾ ವಿತ್ತಲಿಪ್ಸಮಭಿವರ್ತಮಶೇಷೈಃ ಪ್ರಾಪ ಕೇರಳ ಸಮಂಡಲ ಜಾತೈ ಅನ್ಯದಾಯತನ ಮಾಯತ ಚೇತಾ. ಒಮ್ಮೆ ಪಯಸ್ವಿನಿ ತೀರದ ಮತ್ತೊಂದು ಪ್ರದೇಶ, ಕೇರಳ ದೇಶದ ದೇವಾಲಯ, ಅಲ್ಲೊಂದು ವಿದ್ವತ್ ಸಭೆ, ಅಲ್ಲಿ ಎಲ್ಲ ಜನ ಸೇರಿದ್ರಲ್ಲಿ. ಒಂದು ಸಭೆ ಆಗತ್ತೆ ಅಂದರೆ ಅಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಬರ್ತಿದ್ರು. ಯಾಕೆಂದ್ರೆ ಸಭೆ ಒಳಗೆ ಪಾರ್ಟಿಸಿಪೇಟ್ ಮಾಡಿದ್ರೇ ಕೈ ತುಂಬ ದಕ್ಷಿಣೆ. ರಾಜಾದಿರಾಜರ ಆಗಿನ ಕಾಲದಲ್ಲಿ ಹಾಗೆ ಯಾರು ವಿದ್ವಾಂಸರೋ ಅವರನ್ನು ಹೀಗೆ ಸನ್ಮಾನ ಮಾಡಿ ಸಂಭಾವನೆ ಕೊಟ್ಟು ಸಾಕ್ತಾ ಇದ್ರು. ಎಲ್ಲೆಲ್ಲಿ ದೊಡ್ಡ ಸಭೆ ಸೇರಿದ್ರು ಅಲ್ಲೆಲ್ಲ ವಿದ್ವಾಂಸರು ಹೋಗ್ತಿದ್ರು. ಯಾಕೆಂದ್ರೆ ತಮಗೆ ತೋರಿದ ವಿದ್ಯೆಯನ್ನ ಅಲ್ಲಿ ತೋರಿಸಿ ರಾಜರಿಂದ ಅನೇಕ ಮಾನ್ಯರಿಂದ ಮಾನ್ಯವನ್ನ ಪಡೆಯುವ ಸಲುವಾಗಿ ಹೋಗ್ತಾ ಇದ್ರು. ಅಂತಹ ಒಂದು ಸಭೆ ಎಲ್ಲ ಪಂಡಿತರು ಸೇರಿದ್ದಾರೆ. ಅಲ್ಲಿ ಮಧ್ವಾಚಾರ್ಯರು ಅಲ್ಲಿಗೆ ಬಂದಿದ್ದಾರೆ. ತರ್ಕತಂತ್ರ ಕುಶಲಾನಪಿ ಪುಂಸಶ್ಚರ್ಕರೀತಿ ಬತ ಸೋಯಮಮಾನ ಮಾನ ಮಾನಮಯತೀಹ ಕತನ್ನೋ ನೈಷ ಮಂಡಲ ಭುವಾಂ ಸಮೀತಾನಾಂ. ಅವರೆಲ್ಲ ಸಾಮಾನ್ಯರಾದವರಲ್ಲ. ನ್ಯಾಯ ವೇದಾಂತ ಇದರಲ್ಲಿ ಅತ್ಯಂತ ನಿಷ್ಣಾತರಾದ ವಿದ್ವಾಂಸರ ಅಹಂಕಾರವನ್ನ ದಮನ ಮಾಡಿದವರು ಈ ಆಚಾರ್ಯರು ಅಂತ ಎಲ್ಲ ಆಗಾಗಲೇ ಪ್ರಸಿದ್ಧಿ ಆಯಿತು. ಅಲ್ಲಿರೋರೆಲ್ಲ ಯೋಚನೆ ಮಾಡಿದ್ರು, ಏನಾದರೂ ಮಾಡಿ ನಮ್ಮ ದೇಶದ ಪಂಡಿತರ ಮರ್ಯಾದೆ ಹೋಗಬಾರ್ದು ಅಂತ ವಿಚಾರ ಮಾಡಿ ಏನು ಮಾಡೋಣ ಅಂತ ಅನ್ಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದು ಸೂಕ್ತ, ದಾನ ಸೂಕ್ತ ಅಂತ, ಅದರ ಅರ್ಥವನ್ನ ವಿವರಣೆ ಮಾಡಿ ಅಂತ ಕೇಳಿದ್ದಾರೆ. ಆಗ ಆ ಸಂದರ್ಭದಲ್ಲಿ ಆಚಾರ್ಯರು ಅದ್ಭುತ ರೀತಿಯಿಂದ ಅವರು ವರ್ಣನೆ ಮಾಡಿದ್ದಾರೆ. ಆಚಾರ್ಯರ ತ್ರಿಕಾಲದರ್ಶಿತ್ವ, ಆಚಾರ್ಯರ ಸರ್ವಜ್ಞತ್ವ ಇದನ್ನೆಲ್ಲ ಕಂಡ ಅಲ್ಲಿಯ ಜನ ಅವರಲ್ಲಿ ಶರಣಾಗತರಾಗಿದ್ದಾರೆ. ಅಪ್ರಯಾತಮಪಿ ದೇಶಮಶೇಷಂ ವ್ಯಾನಶೇಷು ಜನಕೈರವ ಬಂಧು ಪೂರ್ಣ ದೃಕ್ಪ್ರತತಯಾ ನಿಜ ಕೀರ್ತ್ಯ ಪೂರ್ಣಚಂದ್ರ ಇವ ಚಂದ್ರಿಕಯಾಲಂ. ಸಜ್ಜನರ ಮುಖ ಕಮಲಕ್ಕೆ ತತ್ವಜ್ಞಾನದ ಬೋಧೆಯನ್ನ ನೀಡಿ ಅವರ ಮುಖವನ್ನ ಕಂಗೊಳಿಸುವ ಹಾಗೆ ಮಾಡುವಂತಹ ಶ್ರೀಮದ್ ಆಚಾರ್ಯರು ತಾವು ಬೇರೆ ಬೇರೆ ದೇಶಗಳ ಸಂಚಾರ ಮಾಡ್ತಾ ಕೇರಳವನ್ನ ಸಂಚಾರ ಮಾಡ್ತಾ ಇದ್ದಾರೆ. ದಕ್ಷಿಣದ ದಿಗ್ವಿಜಯವನ್ನ ಪರಿಸಮಾಪ್ತಿ ಮಾಡಿದ್ದಾರೆ. ಅಲ್ಲಿಂದ ಮುಂದೆ ಆಚಾರ್ಯರು ಹಾಗೆ ಪ್ರಯಾಣ ಮಾಡ್ತಾ ಅದೇ ಸಂದರ್ಭದಲ್ಲಿ ಗೀತೆಗೆ ಭಾಷ್ಯವನ್ನ ಆಚಾರ್ಯರು ರಚನೆ ಮಾಡಿದ್ದಾರೆ. ಅವ್ಯಯಂ ಸತತಮಪ್ಯುಪಭುಕ್ತ್ಯ ವಿತ್ತಮಗ್ರ್ಯಮಿವ ದೂರಯಿಯಾಸು ಜಾಯಸೆ ಸಗುರವೇ ಹರಿಗೀತಾ ಭಾಷ್ಯಮೇಶ ವಿರಚಯ್ಯ ತದಾದಾತ್.
ಅವರು ಎಷ್ಟು ಉಪಯೋಗ ಮಾಡಿದ್ರೂ ಕೂಡ ಖಾಲಿ ಆಗಬಾರ್ದು. ಅಂತಹ ಉತ್ತಮವಾದ ಧನವನ್ನು ಬಹಳ ದೂರ ಪ್ರಯಾಣ ಮಾಡುವ ಮೊದಲು ಬಂಧುಗಳಿಗೆ ಕೊಡುವಂತೆ ಬದರಿಕಾಶ್ರಮಕ್ಕೆ ಹೊರಟ ಮಧ್ವಾಚಾರ್ಯರು ಶ್ರೀಮದ್ ಭಗವದ್ಗೀತೆಗೆ ಭಾಷ್ಯವನ್ನು ರಚನೆ ಮಾಡಿ ಅದನ್ನು ಜ್ಯೇಷ್ಠ ಯತಿಗಳು ಮತ್ತು ಮಧ್ವರ ಗುರುಗಳಾಗಿ ಬಂದ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಕೊಟ್ಟಿದ್ದಾರೆ. ಅವ್ಯಯಂ ಸತತಮಪ್ಯುಪಭುಕ್ತ್ಯ ವಿತ್ತಮಗ್ರ್ಯಮಿವ ದೂರಯಿಯಾಸು. ಮನೆಯಿಂದ ದೂರ ತಂದೆ ಎಲ್ಲಿಯಾದರೂ ಪ್ರಯಾಣ ಮಾಡುವ ಸಂದರ್ಭ ಬಂದರೆ ಮಕ್ಕಳ ಕೈಯಲ್ಲಿ ಒಂದು ತಿಂಗಳಿಗೆ ಬೇಕಾಗುವಷ್ಟು, ಬಹಳ ದೂರದ ಖರ್ಚಿಗೆ ಬೇಕಾಗುವಷ್ಟು ಧನ ಕೊಟ್ಟು ಹೋಗುವಂತೆ ಮಧ್ವಾಚಾರ್ಯರು ಬದರಿಗೆ ಹೋಗುವಾಗ ದೊಡ್ಡ ಸಂಪತ್ತು ಕೊಟ್ರಂತೆ. ಅವ್ಯಯವಾದ ಸಂಪತ್ತು. ವ್ಯಯ ಅಂದರೆ ನಾಶ, ಅವ್ಯಯ ಅಂದರೆ ನಾಶವೇ ಆಗೋಲ್ಲ. ವ್ಯಯ ಅಂದರೆ ಖರ್ಚು. ಎಷ್ಟು ವ್ಯಯ ಮಾಡಿದ್ರೂ ಅದು ಅವ್ಯಯ, ಖರ್ಚು ಮಾಡಿದಷ್ಟು ಜಾಸ್ತಿ ಆಗುತ್ತೆ. ಅಂದರೆ ದುಡ್ಡು ಹೀಗೆ ಸಂಪಾದನೆ ಮಾಡಬೇಕು. ನಮ್ಮದೇನು ಪ್ರಾಬ್ಲಮ್ ಅಂದರೆ ಸಂಪಾದನೆ ಮಾಡಿ ಫಿಕ್ಸ್ ಇಡುವ ಖುಷಿ ಆಗುತ್ತೆ, ಎಷ್ಟು ಚುಟ್ಟುಬಿಟ್ಟಿದ್ದೀನಿ ಅಂತ. ಅದು ಬರ್ತಾ ಅದ್ರ ಮನಿ ವ್ಯಾಲ್ಯೂ ಕಳ್ಕೊಳ್ತಾ ಭಾರಿ ದುಃಖ ಆಗ್ತಾ ಇರುತ್ತೆ. ನಮ್ಮಲ್ಲಿ ಒಂದು ಗಾದೆ, ಕೂತು ತಿಂದರೆ ಕುಡಿಕೆ ಹಣ ಸಾಲದು ಅಂತ. ನೀವು ಸುಮ್ಮನೆ ಒಂದ್ಸತಿ ಫಿಕ್ಸೆಡ್ ಇಟ್ಬಿಟ್ಟು ಆರಾಮಿರ್ತೀನಿ ಅಂತ ಇಲ್ಲ ರೀ, ಹೋಯ್ತಾ ಕಾಲ ಎಲ್ಲ. ಇಟ್ಟರ ಕಡೆ ಬ್ಯಾಂಕ್ ಆರಾಮಾಗಿ ಹೋಗ್ಬಿಡುತ್ತೆ, ನೀವು ಇರಲ್ಲ ಅದು ಇರಲ್ಲ, ಇಂದಿರಾರಮಣ ಹಾಗೆಲ್ಲ ಆಗುವ ಸಾಧ್ಯ. ಅದಕ್ಕೆ ನಾವು ಜೀವನದಲ್ಲಿ ಎಷ್ಟು ಖರ್ಚು ಮಾಡಿದ್ರೂ ಮತ್ತೆ 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 ಹೆಚ್ಚಾಗುವ ಧನ ಅದನ್ನು ಸಂಗ್ರಹ ಮಾಡಬೇಕಂತ. ಯಾವುದದು? ದಾಸರಂತಾರೆ, ಧನ ನಿಲ್ಲದಯ್ಯ ಸಾಧನ ನಿಲುವುದಯ್ಯ. ನೀವು ಧನ ಸಂಪಾದನೆ ಮಾಡ್ತಾ ಇದ್ದೀರಲ್ಲ, ಅದರ ಒಟ್ಟೊಟ್ಟಿಗೆ ಸ್ವಲ್ಪ ಸಾಧನೆನೂ ಸಂಪಾದನೆ ಮಾಡಿ. ನಿಮ್ಮ ಕರೆನ್ಸಿ ಬೇರೆ ದೇಶದಲ್ಲಿ ನಡೆಯಲ್ಲ. ನೀವು ಎಷ್ಟು ಸಂಪಾದನೆ ಮಾಡಿದರೂ ಇಲ್ಲಿ ಅದನ್ನು ಚೇಂಜ್ ಮಾಡಿಕೊಂಡು ಕನ್ವರ್ಟ್ ಮಾಡಿಕೊಂಡೇ ಹೋಗ್ಬೇಕು. ನಿಮ್ದು ಎಷ್ಟಪ್ಪ, ನಿಮ್ಮ ಡಾಲರ್ ನಮ್ಮ $100 ಎಷ್ಟಪ್ಪ ಅಷ್ಟೇ ಕೊಡ್ತೀನಿ, ಬೇಡ ಅಂತಾನ. ನಿಮ್ಮ $100 ನಮ್ಮಲ್ಲಿ ನಡೆಯಲ್ಲ, ಡಾಲರ್ ಇದ್ರೆ ಕೊಡು, ಇಲ್ಲ ಅಂತಾನ ಇಲ್ಲ. ಹಾಗೆ ಪರಲೋಕದಲ್ಲಿ ಇಲ್ಲಿ ಸಂಪಾದನೆ ಮಾಡಿದ ಧನ ಕೆಲಸಕ್ಕೆ ಬರಲ್ಲ ರೀ. ಅದು ಕೃಷ್ಣ ದೇವರು ಧರ್ಮದ ಒಳಗೆ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡಿದ್ರೆ ಕನ್ವರ್ಟ್ ಆಗತ್ತೆ ಧನ. ಕನ್ವರ್ಟ್ ಆಗಿ ಏನಾಗತ್ತೆ? ಸಾಧನ ಆಗತ್ತೆ. ಅದು ಯಾವ ಲೋಕದಲ್ಲೂ ನಡೆಯುತ್ತೆ. ಯಾವ ಲೋಕದಲ್ಲಿ ನಡೆಯೋ ಕರೆನ್ಸಿ ಅಂದರೆ ಬಂಗಾರ. ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಭಗವದ್ಗೀತೆ. ಅದಕ್ಕೆ ಆಚಾರ್ಯರು ಕೊಟ್ಟ ಭಾಷ್ಯ. ಜಾಯಸೆ ಸಗುರವೇ ಹರಿಗೀತಾ ಭಾಷ್ಯಮೇಶ ವಿರಚಯ್ಯ ತದಾದಾತ್. ಅದನ್ನು ಜ್ಯೇಷ್ಠತಿಗಳಿಗೂ ಮತ್ತು ತಮ್ಮ ಗುರುಗಳಾದ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಆ ಗ್ರಂಥವನ್ನು ಕೊಟ್ಟಿದ್ದಾರೆ. ವ್ಯಾಸತೀರ್ಥರು ಗ್ರಂಥಮಾಲಿಕಾ ಸ್ತೋತ್ರದಲ್ಲಿ ಗೀತಾಭಾಷ್ಯಂ ವಿದಾಯಾಸೌ ಪ್ರಥಮಂ ತುಷ್ಟಿದಂ ಹರೇ, ಆಚಾರ್ಯರು ರಚನೆ ಮಾಡಿದ ಮೊದಲ ಗ್ರಂಥ ಗೀತಾಭಾಷ್ಯ. ಭಗವಂತ ಪ್ರೀತನಾಗಲಿ, ದೇವರ ಬಾಯಲ್ಲಿ ಬಂದದ್ದು. ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತೋ ದುಗ್ಧಾಮೃತಂ ದುಗ್ಧಂ ಗೀತಾಮೃತಂ ಮಹತ್ ಅಂತೇನು ಹೇಳ್ತಾ ಇದ್ದಾರೆ. ಅಂತಹ ಉಪನಿಷತ್ತುಗಳ ಸಾರ ಸರ್ವಸ್ವವಾದ, ಮಹಾಭಾರತದ ಮಧುಭೂತವಾದ ಆ ಭಗವದ್ಗೀತೆ, ಅದಕ್ಕೆ ಭಾಷ್ಯವನ್ನು ರಚನೆ ಮಾಡಿದ್ದಾರೆ. ಆ ನಂತರದಲ್ಲಿ ಆಚಾರ್ಯರು ಬದರಿಕಾಶ್ರಮದ ಕಡೆಗೆ ಹೊರಟಿದ್ದಾರೆ. ಭೂಮಿಯಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಆಚಾರ್ಯರು ಉತ್ತರ ದಿಕ್ಕಿಗೆ ಹೊರಟರು. ಬುದ್ಧಿ ಶುದ್ಧಿ ಕರಗೋ ನಿಕರಾಢ್ಯಂ ತೀರ್ಥಜಾತಮುಭಯಂಚ ಧರಣ್ಯಾಂ ಆತ್ಮಮಜ್ಜನತಯೇವ ನಿಕಾಮಂ ಪರ್ಯಶೋದಯದ ಮಂದಮನೀಷಃ. ಮಧ್ವಾಚಾರ್ಯರು ಬುದ್ಧಿಗೆ
ಶುದ್ಧಿಯನ್ನು ತಂದುಕೊಡುವಂತಹ 2 ವಿಧವಾದ ತೀರ್ಥದ ಸಮುದಾಯ, ಅದರಲ್ಲಿ ತಮ್ಮ ಅವಗಾಹನ ಮಾಡಿ ಅದನ್ನು ಪರಿಶುದ್ಧ ಮಾಡಿದ್ದಾರಂತೆ. ಆಚಾರ್ಯರು ಮಾಡಿರ್ತಕ್ಕಂಥ ದೊಡ್ಡ ಕಾರ್ಯ, ಆಚಾರ್ಯರು ಮಾಡಿದ ಈ ಕಾರ್ಯ, ಅವರು ಮಾಡಿದ ಭಗವದ್ಗೀತಾ ಭಾಷ್ಯ, ಅದರ ಕೀರ್ತಿ ಎಂಥದ್ದು. ಗಂಗೆಯನ್ನು ಮೀರಿಸಿದ್ದು ಮಧ್ವಾಚಾರ್ಯರ ಕೀರ್ತಿ. ಹಿಂದೆ ಹೇಳಿದ್ರು, ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿಂ ಜಯಂತಿ. ಸೂರ್ಯನ ಕಿರಣವನ್ನು ಮೀರಿ ಆಚಾರ್ಯರ ಕೀರ್ತಿಯ ಕಿರಣ ಎಲ್ಲ ಕಡೆ ಹೋಗಿದೆ. ಸೂರ್ಯನ ಬೆಳಕು ಎಲ್ಲಿ ಹೋಗಲ್ಲ ಅಲ್ಲೆಲ್ಲ ಮಧ್ವಾಚಾರ್ಯರ ತತ್ವಜ್ಞಾನದ ಬೆಳಕು ಹೋಗಿದೆ. ಸೂರ್ಯನ ಬೆಳಕು ಹೊರಗೆಲ್ಲ ಬೆಳಕು ಮಾಡುತ್ತೀರಿ ಸೂರ್ಯೋದಯ ಆದರೆ ಹೃದಯದ ಒಳಗೆ ಹೋಗಿ ಹೃದಯದ ಭಾಗವನ್ನು ಬೆಳಕು ಮಾಡುವ ತಾಕತ್ತು ಯಾವ ಕಿರಣಕ್ಕಿಲ್ಲ? ಸೂರ್ಯನ ಕಿರಣಕ್ಕಿಲ್ಲ. ಆದರೆ ಮಧ್ವಾಚಾರ್ಯರ ತತ್ವಜ್ಞಾನದ ಬೆಳಕು ಅದು ಹೃದಯದ ಒಳಗೆ ಹೋಗುವಂಥದ್ದು. ಅಲ್ಲಿ ವರ್ಣನೆ ಮಾಡಿದರೆ, ಇಲ್ಲಿ ಆಚಾರ್ಯರ ಕೀರ್ತಿಯನ್ನ ಆ ಕೀರ್ತಿಯನ್ನ ಗಂಗೆಯನ್ನು ಮೀರಿಸಿದೆ ಅಂತಾರೆ.